ನಿಮ್ಮನ್ನು ಉದ್ಧಾರ ಮಾಡೋರು ನಾವ. ನನಗ ತಿಡ್ಡು ಮಾತಾಡಿದ್ರ ಮೈಂದ್ರಿಗೆ ಊರಾಗ 3ನೇ ದಿವಸಿಗೆ ಮಣ್ಣು ಕೊಟ್ಟು ಹೋಗೋ ಮಗಳು ನಾನ. ಉಳ್ಕೊಂಡು ಹೋಗಿ ನಾವ ನಡು ಹೇಳ್ತಾನೆ ಕೇಳ್ರಿ. ಯಾರು ಹಾಡಿಕೆ ನಡೆದ ಟೈಮ್ದಳು ರೊಕ್ಕ ಕೊಡ್ತಕ್ಕದ್ದಲ್ಲ. ಯಾಕಪ್ಪ ಅಂದ್ರೆ ಹಾಡಿಕಿಂದ ರಮಜ್ ಒಳಗೆ ಕೂತಿರ್ತೈತಿ, ಕೇಳೋರ ಜ್ಞಾನ ಎಲ್ಲ ಈ ಕಡೆಗೆ ಇರ್ತೈತಿ. ನೀವು ರೊಕ್ಕ ನಡಬರಕ ಕೊಡೋದ್ರಿಂದ ಹಾಡಿನ ಚೌ ಮುರಿತೈತಿ ಮತ್ತು ನಮಗೂ ವಿಷಯ ತಲೆಯಾಗ ಹಾಯಂಗಿಲ್ಲ, ಲಕ್ಷ ಕಮ್ಮಿ ಆಗ್ತೈತಿ. ಅದಕ್ಕೆ ಹಾಡಿಕೆ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಆಗಾಮ ಹಾಕ್ತೀವಿ, ಅವಾಗ ಕೊಡ್ಬೇಕ್ರಿ. ಮತ್ತೆ ಇಟ್ಕೊಂಡು ಹಾದಿರಿ ಆ ಕಡೆ ಮತ್ತೆ ಕೊಡ್ತಾರ. ಕೊಡಬೇಡ ಅಂದಲ್ಲ ಬಾಯಿ, ನಮ್ಗೆ ಯಾಕೆ ನಾವ್ಯಾಕೆ ಕೊಡೋಣ ತನ್ಕೋತ ಹಾದಿರಿ. ಮತ್ತೆ ಇರ್ಲಿ ಬೇಕಾರಿ ಅಲ್ಲ. ಯಾಕಂದ್ರೆ ಯಾರ ಮನುಷ್ಯಗೆ ಯಾವ ಮಾತು ಮುಟ್ಟತೈತಿ ಅವಾಗ ಅಷ್ಟ. 10 ಮಕ್ಕಳ ಕೈಯಾಗ 10 ರೂಪಾಯಿ ಕೊಡ್ಲಾಕ ವಿಚಾರ ಮಾಡ್ತದ ದಿನಮಾನದೊಳಗೆ. ಹಂಗ ಬಂದ ಕೈಯಾಗ ಒಂದು ಡಪ್ಪು ತಗೊಂಡು ಮಾತು ನಿತ್ತು ಹೇಳಿ ಒಂದು 4 ಭಾಷಣ ಮಾಡಿ ಪದ ಹಾಡ್ತೀವಿ. ಅವ್ರ ಮನಸ್ಸಿಗೆ ಹೋಗಿ ನಟ್ಟಾಗನ ರೊಕ್ಕ ಕೊಡ್ತಾರ. ಹಂಗ ಯಾರು ಕೊಡಂಗಿಲ್ಲ. ಹಂಗ ಗಂಡ ಹಾಡೋರು ಎಲ್ಲಿಗೆ ತಂದಾರಿ ಸುದ್ದಿ ಏನ್ ಹೇಳ್ತಾರ? ಸೀರೆ ಯಾಕೆ ಹುಟ್ಟ್ಯಾನ? ನಾವ ತಯಾರು ಮಾಡಿದೀವಿ, ಅದನ್ನ ನಾವು ತಯಾರು ಮಾಡಿ ಸೀರೆ ನಮಗ್ ಉಡ್ಲಾಕೆ ಅಂತ ಕೇಳ್ತೀಯ. ನೀನ ಹೆಂಗ ತಯಾರು ಮಾಡ್ತೀವಿ ಬಸವಣ್ಣ? ನಿನಗ ಸೀರೆ ಕೊಟ್ಟಾರೊಬ್ರು ಬ್ಯಾರಿ ಅದಾರ. ಇವ್ ಗೊತ್ತಿಲ್ಲ. ಸೀರೆ ಕೊಟ್ಟೋಕಬೇಕಿದಾಳ ಯಾರಿಗೆ? ಕಾಮದೇವನ ಹೆಂಡತಿ ರತಿದೇವಿ ಸೀರೆ ಕೊಟ್ಟಾಳ ಇವಂಗ. ಯಾರಿಗೆ? ಕೃಷ್ಣ ದೇವಾಗ. ಅದು ಬೇಕಂದ್ರ ಪುರಾಣ ಓದಿ ನೋಡ. ರತಿದೇವಿ ಕಡೆ ಹೋಗ್ಯಾ ನೀವ. ದೋತ್ರ ಬೆಳಸಲಕ್ ಬಂದಾನ. ದೋತ್ರ ಬೆಳಸಲಕ್ ಅಲ್ಲ, ಮತ್ತ ಅಪ್ಪನ ಬೆಳಸಲಕ್ ಬಂದದಿ. ಸೀರೆ ನಾವ್ ಸೀರೆ ಹುಟ್ಟಿಲ್ಲ ಅನ್ಬೇಕಾಗಿತ್ತಲ್ಲ. ಸೀರೆ ಉಡಂಗಿಲ್ಲ. ನಾವು ಸೀರೆದಿಂದ ದೂರ ಇರೋರ್ದು ಅನ್ಬೇಕಾಗಿತ್ತು. ನಾವ್ ಸೀರೆ ಹುಟ್ಟೋದಿವತ್ ಹೇಳ್ತಿ ಅಂದ್ರ ನೀನು ಪಾರ್ಟಿ ಬಿದ್ದು ಬಾಳ್ತಾತ. ಎದ್ರಾಗ ಬಿದ್ದೈತಿ ನನಗೂ ಗೊತ್ತಾಗದು. ಸೀರೆಯಾಗ ಬಿದ್ದೈತ್ರಿ. ಗಪ್ಕೊಂಡ್ರು. ಅದಕ್ಕ ಸೀರೆ ಹುಟ್ಟೋದಿವತ್ತು ಬಾಯಿಲೆ ಒಪ್ಕೊಂಡಾನ ಬಸವಣ್ಣ. ನೀನು ಸೀರೆ ಹುಟ್ಟೋದಿವತ್ತು ಹೇಳಿ ಯಾವಾಗ ನಿನ್ನ ಬಾಯಿಲೆ ಒಪ್ಕೊಂಡದಿ ನೋಡ, ಅವಾಗ ಮಜಲು ಬಿದ್ದೈತಿ ನಿಂದ. ನಾವು ಸೀರೆ ಹುಟ್ಟಿಲ್ಲ ವಾದ ಮಾಡ್ಲಾ. ಬರೇ ಕೃಷ್ಣ ಅಟ್ಟ ಯಾಕ ಬಾಳ ಮಂದಿ ಹುಟ್ಟಾರ. ಭಸ್ಮಾಸುರನ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಹುಟ್ಟ, ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮ ಸೀರೆ ಹುಟ್ಟ. ಮತ್ತೆ 3 ಲೋಕದ ಗಂಡ ಅರ್ಜುನ ರೂಪ ಬದಲಿ ಮಾಡಿ ನಿಂತಿದ್ದ ವಿರಾಟ್ ರಾಜನ ಮನಿ ಒಳಗ. ಅಲ್ಲಾದ್ರೂ ಸಹಿತ 1 ವರ್ಷ ಸೀರೆ ಹುಟ್ಟ. ಯಾರು? ಅರ್ಜುನ. ಭ್ರಮಿಳ ಅಂತೇಳಿ ನಾಮ ಪಡದ. ಇನ್ನು ಇದು ಅಲ್ಲದರಿ ಮತ್ತೆ ಇವರೆಲ್ಲ ಹೊರಗೆ ಬಂದ ಮೇಲೆ ಸೀರೆ ಹುಟ್ಟಾರ. ಹೊಟ್ಟೆಯಾಗಿರ್ತಾವ ಸೀರೆ ಹುಟ್ಟಾನ. ಯಾವ ಅಂಜನಾದೇವಿ ಗರ್ಭವತಿ ಇದ್ದಳ. ಅಂಜನಾದೇವಿ ಹೊಟ್ಟೆ ಕುತ್ಕೊಂಡು ಹನುಮಂತ ಒದರ್ತಿದ್ದ. ಹೇ ಯವ್ವ ತಾಯಿ ಅಂಜನಾದೇವಿ, ನಾ ಎಲ್ಲಾರ್ಗತ್ಲೆ ದಿಗಂಬರಾಗಿ ಬರಾಮ ಅಲ್ಲ, ನನ್ನ ಶರೀರ ಮಂದಿಗೆ ತೋರ್ಸಾಮಲ್ಲ. ಒಂದ ಚೋಟಿ ಅರಿಬಿ ನುಂಗ ನೀನು ಹೊಟ್ಟೆಯಾಗ ಕೈಪ್ ಮಾಡಿ ಕಟ್ಕೊಂಡು ಬರ್ತಾನೆ ಸ್ವಂಟಕ್ಕೆ ಅಂದಾನ. ಇವ್ರಪ್ಪ ಏನ ಸತ್ತಿದ್ದನ ಒಂದು ಮಳ ಅರಿಬಿ ನುಂಗಬೇಕಾಗಿತ್ತು. ಆಂಬುಲೆನ್ಸ್ ತರಿಸ್ಬೇಕಾಗಿತ್ತು. ಆಂಬುಲೆನ್ಸ್ ಆ ಕಡೆ 7 ಮನ ಕಟ್ಟಿಗೆ ಸಜ್ಜು ಮಾಡಿ ಈ ಕಡೆ ನುಂಗ್ಲಕ್ ಹಚ್ಚುದ್ರಿ ಗಂಡ ಹಾಡೋರಿಗೆ. ಇವ್ ಹೊಟ್ಟೆಯಾಗಿರ್ತಾವ ಹುಟ್ಟ. ಏನ ಪಂಡ್ರಾಪುರ ಇಟ್ಟಲ್ನ ಸುದ್ದಿ ಹೇಳಿದಿಲ್ಲ. ಸಕ್ಕುಬಾಯಿ ಬಡ್ತೀನಿ ಇವನು ಸೀರೆ ಹುಟ್ಟಾನ. ಹಂಗ ಸಂತ ಸಕ್ಕುಬಾಯಿ ಹವರದಾಗ ನೀ ಆದ್ರೂ ಸೀರೆ ಹುಟ್ಟಿ ನಿಮ್ಮ ಗಂಡ ದೇವರುಗಳು ಅದಾವಲ್ಲ ಸೀರೆ ಹುಟ್ಟು ಅಲ್ಲಿ ಇವ್ರು ದಗದ ಮಾಡಿಲ್ಲಪ್ಪ. ಸೀರೆ ಕೆಲಸ ಮಾಡ್ಯಾವ ಇವ್ರ ಕೈ ಕೆಲಸ. ಇವ್ ಬಂದಾನ್ರಿ ಸೀರೆಯಾಗಿನ ಸೂರು ನಾ ಭಾಳ ದೊಡ್ಡವ ಅಂತ ಹೇಳಿ ವಾದ ಮಾಡ್ಲಕ್ಕ ಬಂದದಿಲ್ಲ. ನಾ ಸೀರೆ ಹುಟ್ಟಿಲ್ಲ ಅಂತ ವಾದ ಮಾಡ. ನಾವು ಸೀರೆ ಹುಟ್ಟದಿವು, ನಾವು ಮಾಡಿದ ಸೀರೆ ನಾವು ಹುಟ್ಟದಿವ ಅಂದ್ರೆ ನಾ ಕಬಲಿ ಕೊಡಕ್ಕೆ ಅಲ್ಲ. ಬಸವಣ್ಣ ನಾ ಏನೋ ನಿನ್ನ ತರ್ಬಿಲ್ಲ ನಾ ಕರ್ತ ನಿನ್ನ ಮೂಲಿಗೆ ಕುಣಿಸ್ಬೇಕತ್ತ ನನ್ನ ಮನುಷ್ಯನ್ಯಾಗ ಬಂದ್ರೆ ಎಂದು ಸತ್ಯ ಶಿವಲೇಶ್ವರ ಜಾತ್ರೆ ಒಳಗೆ ಕೈ ಎತ್ತಿ ಹೇಳ್ತ ನಿನಗ. ನಿನ್ನ ಕುಣಿಸ್ಬೇಕನ್ನೋದು ನನ್ನ ಮನುಷ್ಯನ್ಯಾಗ ಬಂದ್ರೆ ಜಾಗದ ಮ್ಯಾಗ ಮೂಲಿಯಾಗ ಡಪ್ಪ ನಿಮ್ಮದು ಗಂಡ ಆಡೋರ್ದು ಅಂದ್ರೆ ನಿಂದು ಸುಮ್ಮ ಬ್ಯಾಡ. ಪಾರ್ಟಿ ಬೆಳಸಲಕ್ ಬಂದಿ ಬೆಳಸ ಸೀರೆ ಯಾಕ ಕರೆ ಮಾತಿಗೆ ಮಾತು ಕೊಟ್ಟು ಬೆಳಸ. ನಾವು ಸೀರೆ ಹುಟ್ಟದಿವಿ ಅಂದಿ ಅಂದ್ರೆ ನಿನ್ನ ಮಜಲು ಬೀಳ್ತತಿ, ನಿನ್ನ ಮಾತು ಬೀಳ್ತತಿ. ಅಲ್ಲ ನೀ ಗಂಡ ಹಾಡವ ಆಗಂಗಿಲ್ಲ. ಇರ್ಲಿ ನಿನಗ ಎಷ್ಟು ಸರಸ್ವತಿ ವಿದ್ಯಾ ಕೊಟ್ಟಾಳಟ ನೀವು ಅದರ್ಲತ್ತಿ. ನೀರು ತುಸೋದಾವ ಯಾರು ಗಂಡ ಹಾಡೋರು ರೀ? ಅದ್ರಾಗ ಮೀನ ಹಿಡಿಯಂಗ ಗೋಮ ನೀರ್ನ್ಯಾಗ ಮೀನ ಹಿಡಿಯಂಗಿಲ್ರಿ. ಇಲ್ಲೇ ಬಾಚಲ್ ಸಂದ್ರಿಯಾಗ ಮೀನು ಇರ್ತಾವನ, ಕಾಪಿ ಸಿಗ್ತಾವನಾಗ ಅಲ್ಲಿನ ಮೀನು ಸಿಗ್ತಾವನ. ಈಗ ಇದನ್ನೆಲ್ಲ ಬಿಟ್ಟಾನೆಪ್ಪ ಮತ್ತೊಂದು ಸುದ್ದಿ ತಂದಾನ್ರಿ. ಇದು ಲೌಕಿಕ ಏನಂತ ಹೇಳಿ ಅವ್ವ ದೊಡ್ಡ ಹಾಕಿದಳು ಅಂದ್ರೆ ಸಾಲ್ಯಾಗೇನು ಅವ್ವನ ಹೆಸರು ಐತೆನ? ನಮ್ಮ ಅಪ್ಪಂದು ಐತಿ. ಮತ್ತು ಅವ್ವನ ಯಾಕೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹುಡುಕ್ಯಾಡಿ ಹೋದ ಅಕ್ಕಿನ ತಂದ ಕೊಳ್ಳ ಗಂಟು ಹಾಕೊಂಡು ಅಲ್ಲಿ ಸೋಬಾನ ಪದ ಹಾಡಿ ಗೊತ್ತಿ ಕುಡುದು ಕುಸ್ತಿ ಪೈಲ್ವಾನ್ ಹೋಗಿ ಸುಂಟಿ ಬೇರೆ ಯಾಕಾದ ಅಕ್ಕಿ ಕೈಯಾಗ ಸಿಕ್ಕ
ಎದ್ರ ಸಂಬಂಧ ಆದಿದನ ಹಾ ಅಪ್ಪನ ಹೆಸರು ಇರ್ತೈತಿ ಸಾಲ್ಯಾಗ ಅಂದಿ ಇಂದ ಅಂದಾನ ಎಟ್ರೆ ಮಾಡದಿವೋ ಪಾಪಕ್ಕಕ್ಕ ನನ್ನ ಕೂಸ ಎಲ್ಲಿ ಇರ್ತದ ಕೂಸ ಕೈ ಮುಗಿಲ ಕಲ್ಲಿರ್ತೈತಿ ನೋಡು ಪಟ್ಕ ಸುತ್ತಕೊಂಡು ಕೈ ಮುಗಿಲೈತಿ ಮಂದ್ಯಾಗ ಅಲ್ಲ ಅಪ್ಪನ ಹೆಸರು ಇರ್ತೈತಿ ಅಂದಿ ಶಾಲ್ಯಾಗ ಸದ್ದ ನಡಿ ನಿನಗ ಎಲಸಿ ತೋರಿಸ್ತಾನ ಸಾಲಿ ಒಳಗಿನ ಎಲಸಿ ಒಳಗಾಗ್ಲಿ ಮಾರ್ಕಾಸ್ ಕಾಡದೊಳಗಾಗ್ಲಿ ಅಪ್ಪನ ಹೆಸರು ಅಟ್ಟ ಅಲ್ಲ ಒಳಗ ಅವನ ಹೆಸರು ಐತಿ ಹೆಂಗ ಅಪ್ಪ ಅಟ್ಟತ್ ಅಪ್ಪ ಅಂದ್ರೆ ನಿಮ್ಮನ್ನ ಗಪ್ಪ ಐತಿ ದಗದ ಅಪ್ಪನ ಹೆಸರು ಇರ್ತೈತಿ ಅಂದಿ ಎಲ್ಲಿ ಅಪ್ಪನ ಹೆಸರು ಯಾವಾಗ ಯಾವಾಗ ಕೂಸು ಹುಟ್ಟಿದ ಅದಕ್ಕೆ 7 ವರ್ಷ ಆದ ಮ್ಯಾಲ ಅಪ್ಪನ ಹೆಸರು ಸಾಲಿಗೆ ಹೆಸರು ಹಚ್ಚಾಗ ನೀನ ಜಗನ ನೋಡಿದ್ದಿಲ್ಲ ಈ ಭೂಮಿಗೆ ಬಿದ್ದಿದ್ದಿಲ್ಲ ಹೊರಗೆ ಬಂದ ಇನ್ನ ನನ್ನ ಹೊಟ್ಯಾಗ ಇದ್ದಿ 3 ತಿಂಗಳು ಮುಟ್ಟಿಗೆ ಅಟ್ಟು ಪಿಂಡ ಅವಾಗ ನಾನು ಹೆಸರು ಹಚ್ಚಿಬಿಟ್ಟ ನಿನಗ ಏನತ್ತ ನೀನು ಹುಟ್ಟಿದ ಮೇಲೆ ಹಚ್ಚಿದಿ ನೀ ಹುಟ್ಟುಕಿತ್ತ ಮೊದಲು ನಿನ್ನ ನಾನು ಹೆಸರು ಹಚ್ಚೇನಿ ಸಾಲ್ಯಾಗ ಹೆಂಗ ನೀನು ಸಾಲಿದ ಅನ್ನೋದು ನಾನು ಸಾಲಿದ ಹೇಳತ್ತೇನೆ ನಿನಗ ನೋಡ್ರಿ ತಾಯಿ 3 ತಿಂಗಳು ಗರ್ಭವತಿ ಇರ್ತಾಳ ಹುಟ್ಟುವಂತ ಕೂಸಿಗೆ ಗಣಸಲಿಗೆ ಗೊಬ್ಬರ ಕಾಮನಿ ಇದು ಏನೇನು ಆಗಬಾರದತ್ ಹೇಳಿ ಅಂಗನವಾಡಿ ಸಾಲಿ ಹೋಗ್ತಾಳ ತಾಯಿ ಮೊದಲ ಎದಕ್ಕ ಡೋಸ್ ತಗೊಲಾಕ ಈ ಕೂಸಿಗೆ ಏನು ಆಗಬಾರ್ದತ್ ಹೇಳಿ ಈ ಗಂಡು ಕೂಸಿಗೆ ಒಳಗೆ ಏನು ಆಗಬಾರ್ದತ್ ಡೋಸ್ ತಗೊಲಕ್ ಹೋಗಿ ಅಲ್ಲಿ ಏನು ಮೊದಲ ಅಪ್ಪನ ಕಾರ್ಡ್ ತಯಾರಾತನ ಮೊದಲ ತಾಯಿ ಕಾರ್ಡ್ ಬಾಳ್ಮೆತ್ತರ ಬಾಪ್ಗೆ ಕಾರ್ಡ್ ಮೊದಲವ್ವ ಹಿಂದಾಗಡಿ ನೀ ಮೊದಲ ನನ್ನ ಹೆಸರು ಹಚ್ಚಿ ಬಿಟ್ಟ ನಿನಗ ತಳದಾಗ ಆ ಕಾರ್ಡ್ ಓದ ಪಚ್ಚಿ ಮಾಡಿ ಇಟ್ಟಾಗ ಆಯ್ತ ನೀ 7 ವರ್ಷದ ಕೂಸಾದಿ ನಿನ್ನಲ್ಲಿ ಅರುವಾತ ಗುರುವಿನ ಮಾಡ್ಕೋಬೇಕಂತ ಹೇಳಿ ಆಮೇಲೆ ಅದೇ ಕಾರ್ಡ್ ಓದ ದೊಡ್ಡ ಸಾಲ ಕೊಟ್ಟಾಗ ಹಿಂದಾಗಡಿ ನೀ ಅಪ್ಪ ಮೊದಲ ತಾಯಿ ಕಾರ್ಡ್ ಅಪ್ಪ ದೊಡ್ಡವನತ್ತ ಅವ್ವ ಅಂತಗದ ಬೇರೆ ಐತತ್ತ ಯಾಕ ಏನು ಆಕಿ ಬರೀ ಹೇಲ್ ಬೆಳಕಿ ಕುಂಡಿ ತೊಳಕಿ ಅಟ್ಟ ತಗದತ್ ಅಪ್ಪಂದ ಭಾಳ ಆಯ್ತತ್ ಓಹೋ ಅಂದ್ರೆ ಅವನು ನನ್ನ ತಂದ ನನ್ನ ಮನ್ಯಾಗ ಒಂದು ಆಳು ಇಟ್ಕೊಂಡೇನೆ ಅಂತ ಹೇಳ್ತಾನವ ನೀ ಲೌಕಿಕದೊಳಗೆ ಮಾತಾಡ್ಲಕ್ಕ ಬಂದ್ರೆ ನೀನು ಹೇಳಿ ಕೇಳಿ ಮಣ್ಣು ಕೊಡು ಮಗಳದನ್ನೇ ಈಗ ಅವನೊಂದು ಆಳು ಇಟ್ಕೊಂಡನೆ ಅಂದಿ ತಾಯಿ ದಗದ ಬೇರೆ ಅಪ್ಪನ ದಗದ ಬೇರೆ ತಾಯಿಗೆ ಮತ್ತು ಅಪ್ಪಗ ಭಾಳ ಫರ್ಕ್ ಐತಿ ಯಾವಾರ ಅವಾಗ ಅಪ್ಪಗ ಫರ್ಕ್ ಭಾಳ ಬೀಳ್ತೈತಿ ಆಕಿನ ಆಳು ಇಟ್ಕೊಂಡೇನೆ ನೀ ಹೇಳ್ತಾನ ನಿನಗ ಒಂದು ಮಾತು ಉದಾಹರಣೆ ಕೊಡ್ತನು ನಮ್ಮ ಬಸಪ್ಪನಂತ ಅಪ್ಪ ಒಂದು ದಗದ ಮಾಡ್ತಿದ್ರಿ ಏನಂತ ಹೇಳಿ ಮನ್ಯಾಗ ಗಂಡ ಕೂಸು ಹುಟ್ಟಿತ್ತು ತೆಪ್ಪೇಜಿ ಒಗಿತಿತ್ತು ಹೊರಗ ಅಂಗಳಾಗ ಬಂದು ಒಂದು ದಗದ ಮಾಡ್ಕೊಂಡಿತ್ರಿ ಅದು ಆಡ್ತಿತ್ತು ಹೆಂಗ ಅಂಗಳಾಗ ಆಡ್ಲಕತ್ತಿತ್ತು ಸಣ್ಣ ಕೂಸ ತಾನ ಹೇಸಿಗೆ ಮಾಡಿತ್ತು ತಾನ ಹೇಸಿಗೆ ಮಾಡಿ ಆ ಹೇಸಿಗೆ ಎಲ್ಲ ಕೈಯಾಗ ಹಿಡಿದು ಹಿಚ್ಕ್ಯಾಡಿ ಬಾಯಾಗ ಹಾಕೊಂಡಿತ್ತ ತೆಲಿಗೆ ಒರೆಸ್ಕೊಂಡಿತ್ತ ಮೈಗೆಲ್ಲ ಹಚ್ಕೊಂಡಿತ್ತ ಮುಟ್ಲಾಕ ಜಾಗಿದ್ದಿದ್ದಿಲ್ಲ ಅದಕ್ಕ ಇದ ಗಂಡ ಕೂಸಿಗೆ ಮೈಗೆ ಮುಟ್ಲಾಕ ಜಾಗಿದ್ದಿದ್ದಿಲ್ಲ ಕಿವ ಅಪ್ಪ ಬರ್ತಿದ್ರಿ ಊರಾಗಿಂದ ಕಡು ಕರಿಬಿ ಹಾಕೊಂಡ ಆ ಕಡೆದ ಹೆಂಗ ಅಗದಿ ಕಡಕರಿಬಿ ಹಾಕೊಂಡು ಬರ್ತಿದ್ದ ಕೂಸು ಮತ್ತು ಅಪ್ಪನ ಮೇಲೆ ಹಂಬಲ ಅಪ್ಪನ ನೋಡಿದ ತಕ್ಷಣ ನಮ್ಮ ಅಪ್ಪ ಬಂದ ತಿಳಿ ಹತ್ತು ಕಿಸಿಂದ ಅಪ್ಪನ ಕೊಳ್ಳಿಗೆ ಬೀಳಕ್ ಹೋತ್ರಿದ ಕೂಸ ಹೇಸಿಗೆ ಹಚ್ಕೊಂಡಿರು ಕೂಸ ಮೈಯೆಲ್ಲ ಹೇಸಿಗೆ ಹಚ್ಕೊಂಡಿತ್ತು ನಮ್ಮ ಅಪ್ಪ ಬಂದ ತಿಳಿ ಅಪ್ಪನ ಮ್ಯಾಲ ಮಾಯ ಮಾಡಿ ಅಪ್ಪನ ಕೊಳ್ಳಿಗೆ ಬೀಳಕ್ ಹೋತ ನೀವು ಅಪ್ಪ ಏನ್ ಅನ್ಬೇಕ್ರಿ ಅವಾಗ ಸರಿ ಹೋ ಮಗನ ಎಷ್ಟು ಹೊಲಸು ಮಾಡ್ಕೊಂಡದಿ ಬಿಳಿ ಅರಿಬಿದಾವ ನಾನು ಕಡಕ ನಾನು ಹೊಲಸತ್ತ ಸರಿ ದಂಡಿಗೆ ಅಂದ ದೂರ ಸರಿ ಇದ ಕೂಸ ಮಲ ಮೂತ್ರ ಮಾಡ್ಕೊಂಡೈತಿ ಮೈಯೆಲ್ಲ ಹಚ್ಕೊಂಡೈತಿ ಅನ್ನೋದು ಒಳಗ ತಾಯಿ ಇದ್ದಳು ಮನ್ಯಾಗ ರೊಟ್ಟಿ ಮಾಡ್ಕೋತ ಕೂತಿಳ ಅಗಲ ಮ್ಯಾಗ ಉಣ್ಣುವಂತ ತಾಯಿಗೆ ಸುದ್ದಿ ಗೊತ್ತಾತ ಕಿವಿಗೆ ಬಿದ್ದ ತಕ್ಷಣ ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ನನ್ನ ಮಗ ಹೊಲಸು ಮಾಡ್ಕೊಂಡತಿ ಅದ ತಿಳ್ಕೊಂಡ ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ಓಡಿ ಬಂದ ಕೂಸಿನ ಮೈಯ ಕೈಯ ತೊಳೆದೆ ಕಮ್ಮಂತ ಅರಿವಿ ಹಾಕಿ ಗಂಧ ಪಾಡೋರ ಮಾಡಿ ಆಂಗಳಕ್ಕೆ ಬಿಟ್ಟಳ ಕೂಸಿನ ಆಡ್ಲಕ್ಕ ಮೊದಲು ಒಂದು ಏಟ ಕ್ವಾಟ್ಲ ಯಾವಾಗ ಅದನ್ನ ಹಂಗ ಚಂದ ಮಾಡಿ ಆಂಗಳಕ್ಕೆ ಬಿಟ್ಟು ನೋಡ ಅವಾಗ ಏನ್ ಅನ್ಬೇಕ್ರಿ ನೀವು ಬಸವಣ್ಣ ಬಾರೋ ನನ್ನ ರಾಜೇ ಹೇಸಿಗೆ ಮಾಡ್ಕೊಂಡಾಗ ಎಲ್ಲಿ ಹೋಗಿದ್ದೀವ ನನ್ನ ರಾಜೇ ಅದನ್ನೆಲ್ಲ ತೊಳೆದು ಬಾಯಾಗದು ತುಂಬಿಕೊಂಡಿತ್ತಲ್ಲ ಎಲ್ಲ ಆಕಿ ಒಂದು ದಗದ ಮಾಡೋದಿತ್ತು ಆಕಿ ತೊಳಿಬಾರ್ದಾಗಿತ್ತು ಆಕಿ ಏನ್ ಮಾಡೋದಿತ್ತು ಗೊತ್ತೇನ ಬಿಟ್ಟು ಬಿಡ್ಬೇಕಾಗಿತ್ತು ತಾಯಿ ಜರ್ಕರ್ ಜಗತ್ತಿನೊಳಗ ಇರದಿದ್ರನ ನೀ ಮಾಡಿದ ಹೇಸಿಗೆ ಹೊಳ್ಳಿ ನೀನ ತಿತ್ತಿದ್ದೆ ಅದನ್ನ ಸುಮ್ಮ ಆಕೆ ಅದಾಳ ನಾಟ್ಲೆ ಮೈ ಮ್ಯಾಗಿನ ಅರಿವಿ ಇಸ್ತ್ರಿಯಾಗಿ ಬಂದಾವ ಇಲ್ಲಿ ಮೈಂದ್ರಿಗೆ ಊರಿಗೆ ಆಕಿನ ಸರ್ಕಾರ ಇರ್ಲಿಕ್ಕಂದ್ರೆ ತಿಪ್ಪ್ಯಾಗ ಬಿದ್ದ ನಾಯಿಯಾಗಿ ಬರ್ತಿದ್ರಿ 4 ಮಂದಿ ಯಾಕೆ ಬಡದಲ್ರಿ ಇಂಥ ಹೊಲಸೆಲ್ಲ ತಿನ್ನಬಾರ್ದು
ಅದನ್ನ ತಪ್ಪು ಮಾಡ್ಯಾಳಾಕಿ. ಯಾಕ್ರಿ ಬಿಟ್ಟು ಬಿಡ್ಬೇಕಾಗಿತ್ತು ಎರಡು ತಿತ್ತಿತ್ತು ಬರೀ ಏನಕತ್ತನ ತಿನ್ಕೋತಿದ್ರಿ ಬೀರಿ ಇದು ಹಂಗ ನನ್ನ ಸಮ ನೀ ಆಗಲಕ್ಕ ಸಾಧ್ಯ ಇಲ್ಲ. ತಾಯಿ ತಂದೆ ಋಣ ತೀರಿಸಬಹುದು, ತಾಯಿ ಋಣ ತೀರ್ಸ್ಲಕ್ಕ ಯಾರು ಆಗದ ಮಾತ. ತೀರ್ಸಿಲ್ಲ ಇನ್ನ ಯಾವ ತೀರ್ಸಿಲ್ಲ. ಹರಿಹರ ಬ್ರಹ್ಮಗ ಆಗಿಲ್ಲ. ನಿನ್ನ ಹುಟ್ಟಿದ ಕಣ್ಣು ತೆರದಿ ಮದರಿ ಬಸವಣ್ಣ ನಿನಗೇನಾಗ್ತದೋ ನೋಡಿ. ಮಚ್ಚ ಅವತಾರ ಕೂರ್ಮ ಅವತಾರ ಆಯ್ತಾಕಿಯ ಮುಂದ ವರಹ ಅವತಾರ ನರಸಿಂಹ ಅವತಾರ ತಾಳ್ಯಾಳ ಬಾಂಧ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳ್ಯಾಳ ಬಾಂಧ ರಾಮನ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ಆಯ್ತಾಕಿಯ ಮುಂದ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಬಹಳ ಚಂದ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಬಹಳ ಚಂದ ಕಡಿ ಕಾಲ್ಕ ಬಂತ ಕಲವಿ ಅದರೊಳಗ ಬಿಟ್ಟು ಬಾನ ಬೆಳಕ ಸಾಧು ಸಂತ್ರ ಹೋದ್ರು ಕೈಲಾಸ ಅದರೊಳಗ ತುಕಾರಾಮನ ಬೆಳಕ ಇದರ ಹೊರತ ಮಾತೇನೋ ಹೇಳತಿ ಇದರ ಹೊರತ ಮಾತೇನ ಹೇಳತಿ ಮತ್ತೇನು ಹೇಳ್ತಾರಪ್ಪ. ಒಂದು ಪ್ರಶ್ನೆ ಕೇಳ ನೋಡ್ರಿ ನಿಮಗೆ. ಏನತ್ತ? ಸತ್ಯಭಾಮಿ ಇದ್ದಾಕಿ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟದಂತ ಹೇಳ್ತಿ. ಸೀರೆ ಅವ್ರ ಮೇಲೆ ಸೀರೆ ಅವ್ರು ನೀವು ಹೆಂಗ ಮನಸ್ಸು ಮಾಡ್ರಿ ನಿಮ್ಮದ ಪದ್ಧತಿ ಅನ್ನೋದು ಕೇಳ್ತಾನವ. ನೀವು ಹೆಂಗ ಕೂನ ಹಿಡಿಲಿಲ್ಲ ನೀ ಇವನ ನನ್ನ ಗಂಡತ್ ಯಾಕೆ ಕೂನ ಹಿಡಿಲಿಲ್ಲ ಅಂತ ಕೇಳತ್ತೇನ್ರಿ ಬಸಪ್ಪಣ್ಣ. ಬಸವಣ್ಣ ಇನ್ನ ಪಕ್ಕ ನಿನ್ನ ತ್ಯಾಕ ಸ್ವಲ್ಪ ಪಾರಜಾತ ಓದ್ಕೊಂಡಂಗೆ ಕಾಣಂಗಿಲ್ಲ ನೀನು. ಸುಮ್ಮನೆ ನೋಡ್ಯಾನ ದೂರ ಕೂತ ನೋಡ್ಯಾನು. ನೋಡಿದ್ರೆ ಕೆಲಸ ಆಗಂಗಿಲ್ಲ. ಸತ್ಯಭಾಮ ಪುಸ್ತಕದಾನಿ ಯಾವ ಮಸ್ತಕದಾಗ ಇರ್ಬೇಕ. ಮನಮೋಹನ ಅಂತ ಹೇಳಿ ಸತ್ಯಭಾಮ ಹಾಡಾಳತ್ತ. ಮನಮೋಹನ ಅಂತ ಹೇಳಿ ಸತ್ಯಭಾಮ ಯಾಕೆ ಹಾಡ್ತಾಳು ನೀನು? ಕೃಷ್ಣ ಪರಮಾತ್ಮ ಹಾಡ್ಯಾನ ಹಾಡ ಕೊರವಂಜಾಗಿ ಅವ ಹಾಡ್ಯಾನ ಇರ್ಲಿ. ಸೀರೆ ಅವ್ರ ಮೇಲೆ ಯಾಕಂದ್ರೆ ದೂತಿ ಕೊರವಂಜಿನ ಕರ್ಕೊಂಡು ಬಂದಳ. ಸತ್ಯಭಾಮ ಏನಂತ ಹೇಳ್ತವಾಗ ಅವ ಮತ್ತೆ ಕೊರವಂಜಿಯಾಗಿ ನಿಂತಾವ ಏನದ ಕೃಷ್ಣ ಪರಮಾತ್ಮ ನನ್ನ ಕಾಲ ತೊಳೆದ್ರ ನಾ ಒಳಗೆ ಬರ್ತೀನಿ ಇರಕ್ಕ ಬರಂಗಿಲ್ಲ ಅಂತವ. ಕಾಲು ತೊಳಿಬೇಕ ನನ್ನ ಕಾಲ ತೊಳಿಬೇಕ ತೊಳೆದ ಹೊರಕ ಒಳಗೆ ಕರ್ಕೊಂಡ್ರೆ ಬರಂಗಿಲ್ಲ ಅಂದಾಗಕ್ಕೆ ಏನಂದಳ ಸತ್ಯಭಾಮ? ನಾ ದೊಡ್ಡ ರಾಣಿ ಹೇಳ್ತೀನ ಈ ಕೊರವಂಜಿದ್ಯಾಕ ನಾ ಕಾಲ ತೊಳಿಲಿ ದೂತಿ ಅಂದಾಗ ಇವೊಂದು ಮಾತು ಹೇಳ್ಯಾನ್ರಿ. ಈಗ ನೀವು ಆಕಿನೂ ಸೀರೆ ಉಟ್ಟಕ್ಕಿ ಈಕಿನೂ ಇವನು ಸೀರೆ ಉಟ್ಟಾನು. ಸೀರೆ ಅವ್ರ ಮೇಲೆ ಸೀರೆ ಅವ್ರು ಹೆಂಗ ಮನಸ್ಸು ಮಾಡ್ತೀರಿ? ಆಕಿ ಕೂನ ಹಿಡಿದು ಮನಸ್ಸು ಮಾಡ್ಬೇಕಾದ್ರೆ ಆಕಿ ಕೂನ ಹಿಡ್ದಾಳ ಇವನ ನನ್ನ ಗಂಡದಾನ ಅಂತ ಹೇಳಿ ಇವ ಏನ್ ಮಾಡಿದ? ಕೊರವಂಜಿ ವೇಷ ತಾಳಿದ ಕರೆ ಕಾಲು ತೊಳಿಯತ್ ಯಾವಾಗ ಹೇಳ್ದು ನೋಡ. ಪಾದ ತೊಳಿಯತ್ ಯಾವಾಗ ಹೇಳ್ದ? ಕಾಲ ತೊಳಿಲಕ್ ಹೋದಳ ಸತ್ಯಭಾಮಿ. ಪ್ರಶ್ನೆ ಕೇಳಿದಿ, ಪ್ರಶ್ನೆ ಕೂತಾರ ಬಿಡುಗಡೆ ತಗೋ. ಏನು ನೋಡಿ ಕೂನ ಹಿಡ್ದಾಳತ್ ಕೇಳಿಯಲ್ಲನ. ಕಾಲ ತೊಳಿಲಕ್ ಹೋದಳ
ಕಾಲ ತೊಳಿಲಕ್ಕ ಹೋದ ತಕ್ಷಣ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೊಂದು ಪದ್ಮ ಇತ್ತ. ಪದ್ಮ ಐತಿ. ಆ ಪದ್ಮ ಕಂಡೈತಿ ಆಕೆಗೆ. ಇದು ನನ್ನ ಗಂಡನ ಕಾಲಾಗ ಅಟ್ಟ ಪದ್ಮ ಐತಿ, ಇವನು ನನ್ನ ಗಂಡ ಕೋನ ಹಿಡ್ದಾಳ. ಸೋಮ ಬಾಂಧಾನಿಲಿ ರೂಪ ಬದಲಿ ಮಾಡ್ಕೊಂಡು ತವಾಗ ಕಂಡು ಹಿಡ್ದಾಳ. ಅದಕ್ಕ ಕಾಲಾಗಿರುವಂತ ಪದ್ಮ ನೋಡಿ ಇವ ನನ್ನ ಗಂಡತ ಕಂಡು ಹಿಡ್ದಾಳ. ಏನು ನೋಡಿ ಕಂಡು ಹಿಡ್ದಾಳ ಅಂತ ಕೇಳಿ ಪದ್ಮ ನೋಡಿ ಕಂಡು ಹಿಡ್ದಾಳ. ನೀ ಏನು ಕೇಳಿದಿಲ್ಲ ಬಸವಣ್ಣ? ನಮ್ಮ ಊರಾಗಿದನ ದನ ಕೈ ಹುಡುಗರು ಹೇಳ್ತಾವ ನಿನಗೆ ಭಾಳ ದೊಡ್ಡದಾಗ್ಯದ. ಯಾಕಂದ್ರ ಇರ್ಲಿ ಮತ್ತು ಬಾಳ ಹೇಳತ್ತೇನೆಪ್ಪ. ಅದಕ್ಕೆ ಈಗ ಏನ್ ಹೇಳ್ತಾರಿ? ಅತ್ರಿ ಋಷಿ ಅನುಸೂಯ ಇದ್ದಾಳ. ಏಕನಿಷ್ಠ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ಅಲ್ಲಿಗೆ ಹೋದಾರ ಮಾಡಬೇಕ ಅಂತಾರೋ ನಾಸ ಆಕೆನ. ಮತ್ ಇವ್ರೇನ್ ಹೇಳತ್ತೀರಪ್ಪ? ಏನ್ ಹೇಳ್ತಾರ? ಹೆಣಕ್ ಚಪ್ಪಲಕ್ಕ ಕಿಮ್ಮತ್ ಐತಿ, ಕರೆ ಹೆಣಕ್ ಕಿಮ್ಮತ್ ಇಲ್ಲತ್ರಿ ಜಗತ್ತಿನೊಳಗ. ಹೇಳ್ಯಾ ನೋಡ್ರಿ ಅವಕ್ಕೆ ಯಾವಕ್ಕೆ ಹೆಣ್ಮಗಳಿದ್ದಳತ್ತ ಅಂದ್ರ ಶರೀರ ಅಂದ್ರ ಹೆಣ್ಣ, ಜೀವ ಅಂದ್ರ ಗಂಡಾತ ವಾದ ನಡೆದೈತಿ. ನಿನ್ನ ಶರೀರಕ್ಕೆ ಕಿಮ್ಮತ್ ಇಲ್ಲ. ಇನ್ನ ಒಂದ ಜೋಡ ಚಪ್ಪಲ್ ಕಾಯಿ ಅಂದ್ರ ಯಾರೇ ಅಂಗಡಿಯವ್ರು ಚಪ್ಪಲ್ ಕಾಯ್ತಾರ, ಕರೆ ಹೆಣ ಅಂದ್ರೆ ಕಾಯ್ತಾರನ? ಹಂಗಾಗಿ ಹೆಣ ಇಟ್ಕೊಳಕ್ ಬರಂಗಿಲ್ಲ. ನಿನ್ನ ಶರೀರ ಕಮ್ಮಿ ಐತಿ ಹೇಳತ್ಯಾರ. ಶರೀರ ಹೆಂಗ್ ಕಮ್ಮಿ ಆಗ್ತೈತಿ? ಇದ ಶರೀರ ಸಂಬಂಧ ಬಡದಾಡಿ ಅನ್ನೋ ನಿನ್ನ ಗುರು ದ್ರೋಣಾಚಾರ್ಯ. ಈಗೇನು ಶರೀರ ಕಮ್ಮಿ ಹಂಗಿಲ್ಲ, ಇದ ಶರೀರ ಸಂಬಂಧ ಬಡದಾಡ್ಯಾನ. ಯಾವ ಕೌರವರ ಪಾಂಡವರ ಕುರುಕ್ಷೇತ್ರ ಯುದ್ಧ ಆಗೋದಿತ್ತು. ಯುದ್ಧ ಆಗುವಾಗ ಆವಾಗ ಇವ ಗುರು ದ್ರೋಣಾಚಾರ್ಯ ಒಂದು ಶಪಥ ತೊಟ್ಟಿದ್ದ, ಯುದ್ಧಕ್ಕೆ ಬಂದ ಪಾಂಡವರ ವಂಶ ನಟ್ಟವಂಶ ಮಾಡ್ತಾನ ಅಂತ ಹೇಳಿ. ಅವಾಗ ಕೃಷ್ಣ ಗೊತ್ತಾತ. ಈ ಮಾತ ಕೃಷ್ಣ ಗೊತ್ತಾತ. ಏನ್ ಹೇಳ್ತಾನ? ಕೃಷ್ಣ ಹೇಳ್ತಾನೆ, ನೋಡು ಹಠ ಮಾಡೋದು ಯಾವ ಹಠ ತೊಟ್ಟನಂದ್ರ ಅದನ್ನ ಮಾಡ್ಲಾರ್ದ ಬಿಡಂಗಿಲ್ಲವ ದ್ರೋಣಾಚಾರ್ಯ. ಅಟ್ಟ ಸೂರದಾನ. ಅವ ಜರ್ಕರ ಈ ಯುದ್ಧದೊಳಗೆ ಉಳಿದಂದ್ರ ನಿಮ್ಮ ವಂಶ ನಟ್ಟಂಶ ಆಗೋದು ಗ್ಯಾರಂಟಿ. ಇವನು ಬಿಡ್ಲಾಕ ಬರಬೇಡ್ರಿ. ನಾವೊಂದು ಮಾತು ಹೇಳ್ತೀನಿ, ಅದನ್ನೊಂದು ಮಾತು ಕೇಳಂದ ಧರ್ಮರಾಜಾಗ. ಧರ್ಮತಾನ ಏನ್ ಹೇಳ್ತಿ ಹೇಳಂದವ. ಅವಾಗಂದ ದ್ರೋಣಾಚಾರ್ಯ ತನ್ನ ಮಗನ ಮ್ಯಾಲ ಬಹಳ ಮೋಹಾದನ. ಅಶ್ವತ್ಥಾಮ. ದ್ರೋಣಾಚಾರ್ಯ ಮಗನ ಹೆಸರು ಅಶ್ವತ್ಥಾಮ. ಬಾಳ ಮಾಯ ಮೋಹಾದಾನ. ಅವಾಗ ಅವಂಗ ಏನ್ರಿ ಆಗೈತಿ ಅಂತಂದ್ರ ಇವ್ ಯುದ್ಧ ಮಾಡಂಗಿಲ್ಲ. ಬರೇ ಒಂದು ಮಾತು ಹೇಳಂದವ ಧರ್ಮರಾಜಾಗ ಕೃಷ್ಣ ಪರಮಾತ್ಮ. ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ. ಅಂದ್ರೆ ಅಶ್ವತ್ಥಾಮ ಸತ್ತಾನ ಕೂಗ. ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ. ಅಶ್ವತ್ಥಾಮ ಹತೋ ಹತ್ಯೆ ಅಂತೇಳಿ ಇವ್ ನುಡಿತಿದ್ದ. ನರವ ಕುಂಜವ ಅನ್ನೋ ಗುಡ್ದ ಕೃಷ್ಣ ಪರಮಾತ್ಮ ಶಂಕ ಊದಿಬಿಟ್ಟು ಕೇಳಿಸಲಿಲ್ಲ. ನರವ ಕುಂಜವ ಅನ್ನೋದು ಕೇಳಿಸಲಿಲ್ಲ. ಅಶ್ವತ್ಥಾಮ ಸತ್ತಾನ ಅನ್ನೋದು ಅಟ್ಟ ಕೇಳಿಸ್ತು. ಅದಕ್ಕೆ ಮಗ ಸತ್ತಾನ ಅಂತ ತಿಳ್ಕೊಂಡ ಯುದ್ಧ ಬಿಟ್ಟ. ಇವನ ಶರೀರ ಏನ್ ಮಾಡಿದ? ರಥದೊಳಗೆ ಬಿಟ್ಟ. ಆತ್ಮ ಹೋತ ಮಗನ ಕಡೆ ಹುಡುಕ್ಯಾಡ. ಜೀವಾತ್ಮ ಹೋತ, ಶರೀರ ಇಲ್ಲೇ ಬಿಟ್ಟ. ಜೀವಾತ್ಮ ಹೋತಿಪ್ಪ. ಹೋಗಿ ನೋಡು ಗುಡ್ದ ಮಗ ಜೀವಂತಿದ್ದ. ಹೊಳ್ಳಿ ಬಂದಿನ ಶರೀರ ಕುಡ್ಕೋಬೇಕಲ್ಲ, ಕುಡ್ಕೊಂಡ ಪಾಂಡವ್ರನ್ನೆಲ್ಲ ವಂಶ ನಟ್ಟವಂಶ ಮಾಡ್ಬೇಕಂದಿದ್ದ. ಕೃಷ್ಣ ಹೇಳ್ತಾನ ಏನತ್ತ? ಅವ ಹೊಳ್ಳಿ ಬಂದ ಅವನ ಆತ್ಮ ಶರೀರದೊಳಗೆ ಕುಡ್ಕೋತಂದ್ರ ನಿಮಗ ಉಳಗಾಲಿಲ್ಲ. ಅವ ಬರೋ ಗುಡದ ಬರೋಟಿಗೆ ಶರೀರ ಕಡೆ ತುಕ್ಕಡಿ ಮಾಡಿ ಯುದ್ಧ ಭೂಮಿಯಾಗ ಹೋಗದ್ ಬಿಡ್ರಿ. ಎಲ್ಲ ಕಡೆ ಅವ ಬಂದು ಸೇರ್ಲಾಕ ಜಾಗ ಇರಬಾರ್ದ ನಂಗ. ಅದಕ್ಕೆ ಅವನ ಮಾತು ಕೇಳಿಕಿಸಿಂದ ಯಾವ ದ್ರೋಣಾಚಾರ್ಯ ಶರೀರ ತುಕ್ಕಡಿ ಮಾಡಿ 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 ಯುದ್ಧ ಭೂಮಿಯಾಗ ಹೋಗದ್ ಬಿಟ್ಟಿದ್ರು. ಬಂದು ನೋಡ್ತಾನು ಜೀವ ಬತ್ತು ನೋಡ್ರಿ ಹೊಳ್ಳಿ ಕೈಲಾಸ ಶರೀರ ಇಲ್ಲ. ಬತ್ತು ಜೀವ ಬಂದು ನೋಡ್ತೈತಿ ಶರೀರ ಒಳಗೆ ಕೂಡ್ಬೇಕಂತೇಳಿ ತುಕ್ಕುಡಿಯಾಗಿ ಬಿದ್ದೈತಿ. ಕೂಡ್ತೈತಿ ಹೆಂಗ? ಶರೀರ ಇಲ್ಲ ಹೆಂಗ್ ಕೂಡ್ತೈತಿ? ಅದಕ್ಕ ಎಲ್ಲಾ ಕಡೆ ನೋಡಿದ ಅದ ಒಂದು ದಂಡ್ಯಾಗ ನಾಯಿ ಸತ್ತು ಬಿದ್ದಿತ್ತು. ನಾಯಿ ಹೊಟ್ಟ್ಯಾಗ ಸೇರಿದ. ನಾಯಿ ಶರೀರ ಒಳಗೆ ಸೇರಿದ. ನಾಯಿ ಶರೀರ ಒಳಗೆ ಸೇರಿ ಎಲ್ಲಾ ಮಾಂಸದ ತುಕ್ಕುಡಿ ಎಲ್ಲ ಗ್ವಾಳೆ ಮಾಡ್ಲಕ್ ಹತ್ತ. ನೀ ಹೇಳ್ತೀಯ ಶರೀರ ಅಂದ್ರೆ ಕಮ್ಮಿ ಐತಿ ಹೇಳಿ. ಶರೀರ ಕಮ್ಮಿ ಐತಿ ಅಂದಾವ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ್ಕ ಸತ್ತ ನಾಯಿ ಸಹಿತ ಸಾಲಿಲ್ಲ ನಿಮ್ಮ ಗಂಡಾಡವ್ರಿಗೆ. ನಾಯಿ ಶರೀರದೊಳಗೆ ಯಾಕೆ ಸೇರಿದೆ? ಶರೀರ ಬೇಡಾಗೈತಿ ನನಗೆ ಅಂತರ್ ಪಿಸಾಚಿಯಾಗಿ ತಿರುಗಾಡಿ ಮಾಡ್ಬೇಕಾಗಿತ್ತು. ಎಲ್ಲ ಕೆಲಸ ಮಾಡಂಗಿಲ್ಲ ಯಾರ ನಿನ್ನ ಶಕುನಿ ಅಂತ ಶಕುನಿ ಅಪ್ಪ ಸತ್ತ ಮೇಲತ್ತ ಸತ್ತ ಶರೀರ ಹರ್ಕೊಂಡು ತಿಂದ ಕೌಡಿ ತಯಾರು ಮಾಡ್ಯಾನ. ಶರೀರ ಕಮ್ಮಿ ಐತಿ ಅಂತ ನೀ ಹೇಳ್ತಿ. ಸತ್ತೈತಿಲ್ಲ ಅದ ಶರೀರ ಬಿಡಬೇಕಾಗಿತ್ತು. ಸ್ವತಃ ಗಾಂಧಾರ ದೇಶದ ರಾಜ ಸುಬಾಲ ಹೇಳ್ತಾನೆ ಶಕುನಿಗೆ, ನನ್ನ ಶರೀರ ಹರ್ಕೊಂಡು ತಿನ್ನು. ನಾ ಸತ್ತ ಮೇಲತ್ತ ನನ್ನ ಶರೀರ ಮಾಂಸ ತಿನ್ನು. ಹಿಂದ ಬೆನ್ನೂರಿ ಬೀಳಿತೈತಿ. ಆ ಎಲಿವಿನಿಂದ ಎಡ ಕೌಡಿ ತಯಾರು ಮಾಡ. ನೀ ಅಂದದ ಆಗತೈತಿ ಅಂದಾನ. ಶರೀರ ಕಮ್ಮಿ ಇತ್ತಂದ್ರ ಶರೀರ ಯಾಕೆ ಹರ್ಕೊಂಡ ತಿಂದ ಶಕುನಿ? ಕೌಡಿ ಯಾವಾಗ ಆತು? ನನ್ನಿಂದ ಶರೀರ ದೊಡ್ಡದೈತಿ. ನೀ ಚಪ್ಪಲ ಕಿಮ್ಮತ್ ನೀನು ಚಪ್ಪಲ ಸಹಿತ ತಯಾರು ಮಾಡ್ಲಿಕ್ಕೆ ಹೇಳ್ದಕ್ಕೆ ನಾನು ಕಲ್ಯಾಣದೊಳಗೆ ಕಲ್ಯಾಣ ಹೇಳ ನಿಮ್ಮ ಹರಳಿಗೆ ಏನತ್ತ ನೀ ಮಾಡ್ತಿದ್ದೆ ಅದನ್ನ ತಗದ ಹಾಗೆ ಸಂಶಯ ನಿಮಗ. ನಿಮ್ಮನ್ನ
ನಿಮ್ಮನ್ನು ಉದ್ಧಾರ ಮಾಡೋರು ನಾವ ನನಗ ತಿಡ್ಡು ಮಾತಾಡಿದ್ರ ಮೈಂದ್ರಿಗೆ ಊರಾಗ 3ನೇ ದಿವಸಿಗೆ ಮಣ್ಣು ಕೊಟ್ಟು ಹೋಗೋ ಮಗಳು ನಾನ ಕರೆ ಇಟ್ಲೆ ಉಳ್ಕೊಂಡು ಹೋಗಿ